ಚೆನ್ನಮ್ಮ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಆರಂಭವಾಗಲಿದ್ದು, ರೇವಣ್ಣ ನಿವಾಸದಿಂದ ಚೆನ್ನಮ್ಮ ಪಾರ್ಥಿವ ಶರೀರ ರವಾನಿಸಲಾಗುವುದು. ಹೊಳೆ ನರಸಿಂಹಪುರದಿಂದ ಮಾವಿನಕೆರೆಯವರೆಗೂ ಮೆರವಣಿಗೆಯನ್ನು ಅಂತಿಮ ಯಾತ್ರೆಯನ್ನು ಮಾಡಲಾಗುವುದು. ಚೆನ್ನಮ್ಮ ಅಂತಿಮ ಯಾತ್ರೆಗೆ ಹೂವಿನ ಪಲ್ಲಕ್ಕಿ ಹಾಗೂ ರೆಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತಿಮ ಯಾತ್ರೆಗೆ ಜನಸ್ತೋಮ ಫ್ಲೈಓವರ್ ರಸ್ತೆ ಇಕ್ಕಲಗಳಲ್ಲಿ ನಿಂತಿರುವಂತಹ ಸಾವಿರಾರು ಜನರು. ರೇವಣ್ಣ ನಿವಾಸದಿಂದ ಚೆನ್ನಮ್ಮ ಪಾರ್ಥಿವ ಶರೀರವನ್ನು ರವಾನಿಸಲಾಗಿದ್ದು, ಹೊಳೆ ನರಸೀಪುರದಿಂದ ಮಾವಿನಕೆರೆಯವರೆಗೂ ಅಂತಿಮ ಯಾತ್ರೆಯನ್ನು ಮಾಡಲಾಗ್ತಾ ಇದೆ. ಚೆನ್ನಮ್ಮ ಅಂತಿಮ ಯಾತ್ರೆಗೆ ಹೂವಿನ ಪಲ್ಲಕ್ಕಿ ರೆಡಿಯಾಗಿದ್ದು, ದೇವೇಗೌಡರ ಪತ್ನಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂಥದ್ದು. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತಿಮ ಯಾತ್ರೆಗೆ ಜನಸ್ತೋಮವೇ ನೆರವೇರಿದೆ. ಫ್ಲೈಓವರ್ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂತಹ ಸಾವಿರಾರು ಜನರು ಅವರನ್ನು ಕಣ್ತುಂಬಿಕೊಳ್ಳಲು, ಚೆನ್ನಮ್ಮವರ ಪಾರ್ಥಿವ ಶರೀರವನ್ನು ಕಣ್ತುಂಬಿಕೊಳ್ಳಲು ಜನಸ್ತೋಮ ಸೇರಿದ್ದು, ದಾರಿಯುದ್ದಕ್ಕೂ ಅಂತಿಮ ಯಾತ್ರೆ ನಡೀತಾ ಇದೆ. ಸಾರ್ವಜನಿಕರಿಗೆ ಅಂತಿಮ ದರ್ಶನ ಮುಕ್ತಾಯದ ಹಿನ್ನೆಲೆ ಚೆನ್ನಮ್ಮ ಅಂತಿಮ ಯಾತ್ರೆಗೆ ಕಾಯುತ್ತಿರುವಂತಹ ಜನರು. ರೇವಣ್ಣ ನಿವಾಸದಿಂದ ಚೆನ್ನಮ್ಮ ಪಾರ್ಥಿವ ಶರೀರ ರವಾನಿಸಲಾಗಿದ್ದು, ಹೊಳೆ ನರಸಿಂಹಪುರದಿಂದ ಮಾವಿನಕೆರೆಯವರೆಗೂ ಅಂತಿಮ ಯಾತ್ರೆ ನಡೀತಾ ಇದೆ. ಚೆನ್ನಮ್ಮ ಅಂತಿಮ ಯಾತ್ರೆಗೆ ಹೂವಿನ ಪಲ್ಲಕ್ಕಿ ಕೂಡ ರೆಡಿಯಾಗಿದೆ. ಹರದನಹಳ್ಳಿ ಹೊಳೆ ನರಸೀಪುರದಿಂದ ನೇರ ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಜನಸ್ತೋಮ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂಥದ್ದು. ಅಂತಿಮ ಯಾತ್ರೆಗೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಫ್ಲೈಓವರ್ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂಥ ಸಾವಿರಾರು ಜನರು ದಾರಿಯುದ್ದಕ್ಕೂ ಚೆನ್ನಮ್ಮನ ಪಾರ್ಥಿವ ಶರೀರಕ್ಕೆ ಹೂಮಳೆಯನ್ನು ಹಾಕಿದ್ದಾರೆ. ದೇವೇಗೌಡರ ಪತ್ನಿ ಚೆನ್ನಮ್ಮರ ನಿಧನದ ಸಂದರ್ಭದಲ್ಲಿ ಇನ್ನು ಏನು ರೇವಣ್ಣನವರ ನಿವಾಸದಲ್ಲಿ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಸದ್ಯ ಏನು ದೇವೇಗೌಡರ ನಿವಾಸದ ಬಳಿ ಸಾಕಷ್ಟು ಜನಗಳು ಸೇರಿರುವಂತದ್ದು. ಇನ್ನು ಇಲ್ಲಿ ಹೂವಿನ ಪಲ್ಲಕ್ಕಿ ಕೂಡ ಇನ್ನು ಚೆನ್ನಮ್ಮನವರನ್ನ ಅಂತಿಮ ಯಾತ್ರೆಗೋಸ್ಕರ ಒಂದು ಹೂವಿನ ಪಲ್ಲಕ್ಕಿಯನ್ನು ಕೂಡ ರೆಡಿ ಮಾಡಿರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಹೂವಿನ ಪಲ್ಲಕ್ಕಿಯಲ್ಲಿ ಚೆನ್ನಮ್ಮನವರ ಅಂತಿಮ ಯಾತ್ರೆ ಒಂದು ಏನು ಈ ಹೊಳೆ ನರಸೀಪುರದಿಂದ ಏನು ಮಾವಿನಕೆರೆವರೆಗೂ ಈ ಒಂದು ಹೂವಿನ ಪಲ್ಲಕ್ಕಿ ಮೂಲಕ ಒಂದು ಅಂತಿಮ ಯಾತ್ರೆ ಹೊರಡುತ್ತೆ. ಇನ್ನು ಇದ್ರ ಜೊತೆಗೆ ಈ ಜನರು ನೋಡ್ತಾ ಇರ್ಬೋದು, ಈ ಒಂದು ಇಲ್ಲಿ ಅಂತಿಮ ಏನು ದರ್ಶನಕ್ಕೋಸ್ಕರ ಸಾಕಷ್ಟು ಜನರು, ಸಾವಿರಾರು ಜನರು ಈ ಒಂದು ರೇವಣ್ಣನವರ ನಿವಾಸದ ಬಳಿ ನಿಂತಿರೋದು. ಆದ್ರೆ ಈ ಹಿಂದೆನೆ ಏನು ಅಂತಿಮ ಏನು ದರ್ಶನಕ್ಕೋಸ್ಕರ ಸದ್ಯಕ್ಕೆ ಬ್ರೇಕ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಆ ಪೂಜಾ ಕೈಂಕರ್ಯಗಳನ್ನ ನಡೆಸಬೇಕಾಗಿರೋ ಕಾರಣ ಸದ್ಯ ಅಂತಿಮ ದರ್ಶನಕ್ಕೂ ಕೂಡ ಏನು ಅಂತಿಮ ದರ್ಶನವನ್ನ ಸ್ಟಾಪ್ ಮಾಡಾಯಿತು. ಸದ್ಯ ಆ ಒಂದು ಸಾಕಷ್ಟು ಗಲಾಟೆಗಳು ಅಂದ್ರೆ ಏನು ಈ ಒಂದು ಜನರು ನೋಡ್ತಾ ಇರ್ಬೋದು, ಆ ಒಂದು ಬ್ರಿಡ್ಜ್ ಮೇಲ್ ಕೂಡ ನಿಂತ್ಕೊಂಡು ಏನು ರೇವಣ್ಣನವರ ನಿವಾಸದತ್ತ ನೋಡ್ತಾ ಇರುವಂತದ್ದು. ಯಾಕಂದ್ರೆ ಯಾರನ್ನೂ ಕೂಡ ಯಾವುದೇ ಜನರನ್ನು ಕೂಡ ಅಂತಿಮ ದರ್ಶನ ಸ್ಟಾಪ್ ಮಾಡಿದಂತ ಬಳಿಕ ಯಾರನ್ನೂ ಕೂಡ ಒಳಗೆ ಕೂಡ ಬಿಟ್ಟಿಲ್ಲ. ಇನ್ನು ಬಂದೋಬಸ್ತ್, ಪೊಲೀಸ್ ಬಂದೋಬಸ್ತ್ ಕೂಡ ಸಾಕಷ್ಟು ಜನ ಎಲ್ಲರನ್ನೂ ಕೂಡ ತಡೆದು, ಇನ್ನು ಮುಖ್ಯ ದ್ವಾರದ ಬಳಿ ಮುಖ್ಯ ಏನು ಬ್ಯಾರಿಕೇಡ್ ಹಾಕಿದ್ರು ಅಲ್ಲೂ ಕೂಡ ಸಾಕಷ್ಟು ತಳ್ಳಾಟ ನೂಕಾಟಗಳು ಜನರು ಮಾಡಿರುವಂತದ್ದು. ಸದ್ಯ ಈ ಒಂದು ಗಾಡಿ ವಾಹನ ನೋಡ್ತಿರ್ಬೋದು, ಒಂದು ವಾಹನವೂ ಕೂಡ ಈಗ ತಯಾರಾಗಿ ನಿಂತಿದೆ. ಏನು ಇಲ್ಲಿಂದ ಏನು ಹೊಳೆ ನರಸೀಪುರದಿಂದ ಏನು ಮಾವಿನಕೆರೆವರೆಗೂ ಅಂತಿಮ ಯಾತ್ರೆಗೆ ವಾಹನ ಕೂಡ ತಯಾರಾಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಂತಿಮ ಯಾತ್ರೆ ರೇವಣ್ಣನವರ ನಿವಾಸದಿಂದ ತೆರಳುವಂತದ್ದು. ಇನ್ನು ಸಾಕಷ್ಟು ಈಗ ಸತತ ಅಂದ್ರೆ ಇಲ್ಲಿಂದ 10 ಕಿಲೋಮೀಟರ್ ಒಂದು ಅಂತಿಮ ಯಾತ್ರೆ ಇಲ್ಲಿಂದ ಸಾಗುತ್ತೆ. ಈ ಸದ್ಯ ಈ ಸಾಕಷ್ಟು ಜನರು ಇಲ್ಲಿ ಇನ್ನೂ ವೇಟ್ ಮಾಡ್ತಿದ್ದಾರೆ, ಕೊನೆಯ ದರ್ಶನ ಆಗುತ್ತೆ ಅನ್ನೋದು. ಸದ್ಯ ಅವ್ರಿಗೆ ಅಂತಿಮ ಏನ್ ಯಾತ್ರೆ ಇಲ್ಲಿಂದ ಹೊರಡುತ್ತೆ ಆ ಒಂದು ಸಂದರ್ಭದಲ್ಲಿ ಪಾರ್ಥಿವ ಶರೀರವನ್ನ ನೋಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನರ, ಇನ್ನು ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ, ರೈಲ್ವೆ ಟ್ರ್ಯಾಕ್ ಬಳಿಯೂ ಕೂಡ ಸಾವಿರಾರು ಜನರು ರೈಲ್ವೆ ಟ್ರ್ಯಾಕ್ ಮೇಲ್ ನಿಂತು, ಇನ್ನು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಿಂತು ನೋಡ್ತಿರುವಂತದ್ದು. ಸದ್ಯ ಎಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಏನು ರೇವಣ್ಣನವರ ನಿವಾಸದಿಂದ ಈ ಅಂತಿಮ ಯಾತ್ರೆ ಹೊರಡುತ್ತೆ. ಇದ್ರ ಜೊತೆಗೆ ಈ ಒಂದು ರೇವಣ್ಣನವರ ನಿವಾಸದಿಂದ ಎಲ್ಲಾ ಕುಟುಂಬಸ್ಥರು ರೇವಣ್ಣನವರ ನಿವಾಸದ ಬಳಿ ಬಂದಿರುವಂತದ್ದು. ಇಲ್ಲಿಂದ ಹೊರಟು ಏನು ಮಧ್ಯಾಹ್ನ 2ರಿಂದ ಏನು 4:15 ವೇಳೆಗೆ ಒಂದು ಅಂತಿಮ ಸಂಸ್ಕಾರ ಕೂಡ ಆಗುವಂತದ್ದು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಹಾಸನ.